ನಮಸ್ತೆ. ಚಿತ್ರರಂಗದಲ್ಲಿ ಹೆಸರುಗಳನ್ನು ಬದಲಾಯಿಸಿಕೊಳ್ಳುವುದು ಒಂದು ಸರ್ವೇ ಸಾಮಾನ್ಯವಾದಂತಹ ಸಂಗತಿ. ಸುಮಾರಷ್ಟು ಜನ ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಇತ್ಯಾದಿಗಳನ್ನ ಬಳಸಿಕೊಂಡು ಹೆಸರನ್ನು ಚೇಂಜ್ ಮಾಡ್ಕೊಳ್ತಾರೆ. ಮತ್ತೆ ಕೆಲವರ ಹೆಸರುಗಳನ್ನು ನಿರ್ದೇಶಕರು, ನಿರ್ಮಾಪಕರು ಅಥವಾ ಚಿತ್ರತಂಡ ಬದಲಾಯಿಸುತ್ತೆ. ಚಿತ್ರರಂಗದಲ್ಲಿ ಉಡುಪಿ ಜಯರಾಮ್ ಅವರದು ದೊಡ್ಡ ಹೆಸರು. ನೃತ್ಯ ನಿರ್ದೇಶಕರ ಅವರ ಕೆಲಸ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮಹಾನ್ ಕೊಡುಗೆಯನ್ನು ಕೊಟ್ಟಿದೆ. ಅವರು ಮೊದಲಿಗೆ ಬಿ ಜಯರಾಮ್ ಅನ್ನೋ ಹೆಸರಿಂದ ಖ್ಯಾತರಾಗಿದ್ದರು. ಬಿ ಆರ್ ಪಂತೂಲ್ ಅವರ ಪದ್ಮಿನಿ ಪಿಕ್ಚರ್ಸ್ಗೆ ಅಚ್ಚುಮೆಚ್ಚಿನ ನೃತ್ಯ ನಿರ್ದೇಶಕರು ಈ ಬಿ ಜಯರಾಮ್ ಅವರು. ಅವತ್ತಿನ ಕಾಲಘಟ್ಟದಲ್ಲಿ ಬಹುತೇಕ ಕನ್ನಡ ಚಿತ್ರರಂಗ ಮದ್ರಾಸಲ್ಲೇ ನೆಲೆಗೊಂಡಿತ್ತು. ಅವತ್ತಿನ ಸಮಯದಲ್ಲಿ ಬಿ ಜಯರಾಮ್ ಅವರು ಅಂದರೆ ಆವಾಗಿನ್ನೂ ಅವರು ಉಡುಪಿ ಜಯರಾಮ್ ಆಗಿರಲಿಲ್ಲ, ತುಂಬ ಹೆಸರುವಾಸಿಯಾಗಿದ್ದರು. ಪದ್ಮಿನಿ ಪಿಕ್ಚರ್ಸ್ ಅವರು ಯಾವುದೇ ಭಾಷೆಗೆ ಕೂಡ ಸಿನಿಮಾ ಮಾಡಿದ್ರು ಕೂಡ ನೃತ್ಯ ನಿರ್ದೇಶಕರಾಗಿ ಇದೇ ಉಡುಪಿ ಜಯರಾಮ್ ಅವರು ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಇನ್ನೊಂದು ಗೊಂದಲ ಕೂಡ ಶುರುವಾಗಿತ್ತು. ಏನಪ್ಪ ಅಂತಂದರೆ ಅಲ್ಲಿ ಇನ್ನೊಬ್ಬರ ಹೆಸರು ಜಯರಾಮ್ ಅಂತಿತ್ತು. ಅವರು ಕೂಡ ನೃತ್ಯ ನಿರ್ದೇಶಕರೇ. ಇವರು ಅಷ್ಟರಲ್ಲಾಗಲೇ ಸಾಕಷ್ಟು ಹೆಸರು ಮಾಡಿದರು. ಇವರ ಹೆಸರನ್ನು ಬಳಸ್ಕೊಂಡಂತಹ ಜಯರಾಮ್ ಅವರು ಕೆಲಸವನ್ನು ಗಿಟ್ಟಿಸಿಕೊಳ್ತಾ ಇದ್ದರು. ಅವರು ಸ್ವಲ್ಪ ನೋಡೋದಕ್ಕೆ ಕಪ್ಪಿದ್ರಂತೆ, ಅದಕ್ಕಾಗಿ ಅವ್ರನ್ನ ಕರುಪು ಜಯರಾಮ್ ಅಂತ ಮತ್ತು ಇವರನ್ನು ಸೆಗಪ್ಪು ಜಯರಾಮ್ ಅಂತ ಕರಿತಾ ಇದ್ರಂತೆ. ಆದರೆ ಈ ವಿಂಗಡಣೆ ಕೆಲಸ ಕೊಡುವಾಗ ಅಷ್ಟಾಗಿ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ನಿರ್ಮಾಪಕರುಗಳಿಗೆ ಒಂದು ಕೊರಿಯೋಗ್ರಫಿಯ ಪ್ರಶಂಸೆ ಕಿವಿಗೆ ಬೀಳ್ತಾ ಇದ್ದಾಗ ಜಯರಾಮ್ ಅನ್ನೋ ಹೆಸರಷ್ಟೇ ಕಿವಿಗೆ ಬೀಳ್ತಾ ಇತ್ತು. ಅದನ್ನೇ ಆ ಜಯರಾಮ್ ಅವರು ಉಪಯೋಗಿಸ್ಕೊಳ್ತಾ ಇದ್ರು. ಇದನ್ನು ಕಂಡಂತಹ ಪುಟ್ಟಣ್ಣ ಕಣಗಳವರಿಗೆ ಯಾಕೋ ಕನ್ನಡದ ಪ್ರತಿಭೆಯ ಹೆಸರು ದುರುಪಯೋಗ ಆಗ್ತಿದೆ ಅಂತ ಅನಿಸ್ತಂತೆ. ಅವಾಗಿನ್ನೂ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದರು. ಅವರು ಅದನ್ನು ನೇರವಾಗಿ ಬಂದು ಬಿ ಜಯರಾಮ್ ಅವ್ರ ಹತ್ರ ಹೇಳ್ತಾರೆ, ಇಲ್ಲ ನಿಮ್ಮ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಎಲ್ಲ ಅವಕಾಶಗಳು ಬೇರೆಯವರಿಗೆ ಹೋಗುತ್ತೆ ಅಂತ. ಇವ್ರಿಗೂ ಅದು ಸರಿ ಅನಿಸ್ತದೆ. ಯಾಕಂದರೆ ಇವ್ರಿಗೂ ಕೂಡ ಸುಮಾರಷ್ಟು ಸಲ ಕಿವಿಗೆ ಬಿದ್ದಿದ್ದಂತೆ. ಎಲ್ಲೋ ಯಾರೋ ನಿರ್ಮಾಪಕರು ಸಿಕ್ಕಿದಾಗ ಸುಮಾರಷ್ಟು ಜನ ಹೇಳಿದ್ರಂತೆ, ನೀವು ಅಂತ ತಿಳ್ಕೊಂಡು ನಾವು ಅವರಿಗೆ ಅವಕಾಶವನ್ನು ಕೊಟ್ಬಿಟ್ವಿ ಅಂತೆಲ್ಲ. ಸರಿ, ಏನಂತ ಹೆಸರನ್ನು ಚೇಂಜ್ ಮಾಡ್ಕೊಳ್ಳೋದು? ಅದನ್ನು ಪುಟ್ಟಣ್ಣ ಕಣಗಳವರ ಹೆಗಲಿಗೆ ಹಾಕ್ಬಿಟ್ರಂತೆ. ಪುಟ್ಟಣ್ಣ ಕಣಗಳವರು ತುಂಬ ಯೋಚಿಸಿ ಹೇಳಿದ್ರಂತೆ, ನಿಮ್ಮ ಊರಿನ ಹೆಸರನ್ನು ಮುಂದೆ ಇಟ್ಕೊಳ್ಳೋಕ್ಕಾಗುತ್ತಾ ನೋಡಿ ಅಂತ. ಬಿ ಜಯರಾಮ್ ಅವರ ಊರು ಹಂಗಾರಕಟ್ಟೆ ಅಂತ. ಹಂಗಾರಕಟ್ಟೆ ಜಯರಾಮ್ ಅಂತಂದರೆ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಹಾಗೆಯೇ ಅಷ್ಟು ಫೇಮಸ್ ಆಗೋದಿಲ್ಲ ಅಂತನಿಸಿ ಯೋಚನೆ ಮಾಡಿದ್ರಂತೆ. ಹಂಗಾರಕಟ್ಟೆಯ ಪಕ್ಕದ ಊರೇ ಉಡುಪಿ. ಆಗ ಪುಟ್ಟಣ್ಣ ಕಣಗಳವರು ಹೇಳಿದ್ರಂತೆ, ನೀವು ಉಡುಪಿಯನ್ನು ಸೇರಿಸ್ಕೊಬಿಡಿ ಅಂತ. ಅದಕ್ಕೆ ಜಯರಾಮ್ ಅವರು ಒಪ್ಕೊಂಡ್ರಂತೆ. ಪುಟ್ಟಣ್ಣ ಕಣಗಳವರು ಗಾಳಿಗೊಪ್ಪರ ಚಿತ್ರದಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು. ಆವಾಗ ಟೈಟಲ್ ಕಾರ್ಡಲ್ಲಿ ಉಡುಪಿ ಜಯರಾಮ್ ಅಂತ ಮೊಟ್ಟ ಮೊದಲ ಬಾರಿಗೆ ಸೇರಿಸ್ಬಿಡ್ತಾರೆ. ಆವತ್ತಿಂದ ಇವರ ಹೆಸರು ಉಡುಪಿ ಜಯರಾಮ್ ಅಂತ ಆಗುತ್ತೆ. ನಮಸ್ಕಾರ.